ಹಾಯ್ ಫ್ರೆಂಡ್ಸ್, ಇವತ್ತು ಆಸೆ ಸಂಚಿಕೆಯಲ್ಲಿ ಮೀನಾ ಅವರು ಈಚೆ ಕಡೆ ಬೇಜಾರಾಗಿ ನಿಂತಿರ್ತಾರೆ. ಅಲ್ಲಿ ಸೂರ್ಯ ಬರ್ತಾರೆ. ಸೂರ್ಯ ಮುಖ ನೋಡದೆ ಅವರು ಈ ಕಡೆ ತಿರ್ಕೊಂಡು ನಿಂತ್ಕೊತಾರೆ. ಆಗ ಸೂರ್ಯ ಅವ್ರು ಹೇಳ್ತಾರೆ, ಯಾಕೆ ಯಾರು ನನ್ನ ಮಾತನ್ನ ನಂಬ್ತಿಲ್ಲ, ನೀನು ನಂಬ್ತಿಲ್ಲ, ಅಪ್ಪನೂ ನಂಬ್ತಿಲ್ಲ, ನನ್ನ ಮೇಲೆ ನಿಮಗೆ ನಂಬಿಕೆನೇ ಇಲ್ವಾ, ಯಾಕೆ ನಂಬ್ತಿಲ್ಲ ಅಂತ ಹೇಳ್ತಾರೆ. ಮೀನಾ ಕೇಳ್ತಾರೆ, ಏನು ನೀವು ಕುಡ್ಕ ಅಲ್ವಾ, ಕುಡಿಯೋದೇ ಇಲ್ವಾ ಅಂತ ಕೇಳ್ತಾರೆ. ಆಗ ಸೂರ್ಯ ಹೇಳ್ತಾರೆ, ನಾನು ಕುಡಿತೀನಿ ನಿಜ, ಆದರೆ ಕುಡ್ಕ ಅಲ್ಲ, ಕುಡಿಯೋದಕ್ಕೂ ಕುಡ್ಕನ್ಗೂ ತುಂಬ ವ್ಯತ್ಯಾಸ ಇದೆ ಅಮ್ಮ ಅಂತ ಹೇಳ್ತಾರೆ. ಆಗ ಮೀನಾ ಅವರು, ನನಗಿವತ್ತು ಇನ್ನೂ ಒಂದು ಹೆಸ್ರು ಕೊಟ್ಟರು ಕಣ್ರೆ ನಿಮ್ಮಮ್ಮ, ಕುಡ್ಕುನ್ ಹೆಂಡ್ತಿ ಅಂತ ಹೇಳ್ತಾರೆ. ಆಗ ಸೂರ್ಯ ಹೇಳ್ತಾರೆ, ನಾನು ನಿಜ ಕುಡ್ದಿಲ್ಲ ಅಮ್ಮ, ಏನಮ್ಮ ಏನು ಹೇಳಿದ್ರು ನಂಬ್ತಿಲ್ವಲ್ಲ ಅಂತ ಹೇಳ್ತಾರೆ. ಸೂರ್ಯ ಹೇಳ್ತಾರೆ, ಹೌದು ನಾನು ಕುಡ್ಕಾನೆ, ನಾನು ಕುಡಿತೀನಿ, ಇನ್ಮೇಲೆ ನಾನು ಕುಡಿತೀನಿ ಅಂತ ಅಂತಾರೆ. ಆಗ ಮೀನಾ ಅಲ್ಲಿಂದ ಹೊರಡ್ತಾರೆ. ಇಲ್ಲಿ ಸೂರ್ಯ ಅವರು ಅವ್ರ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇರ್ತಾರೆ. ಏನರು ನನ್ನ ಯಾರೂ ನಂಬ್ತಾನೆ ಇಲ್ವಲ್ರೋ, ನಮ್ಮ ಮನೇಲೂ ನಂಬ್ತಾ ಇಲ್ವಲ್ರೋ ಅಂತ ಹೇಳ್ತಾರೆ. ಆಗ ಅವ್ರ ಫ್ರೆಂಡ್ಸ್ ಹೇಳ್ತಾರೆ, ನಾವು ನಂಬ್ತೀನಿ ಕಣೋ ನಿಮ್ಮನ್ನ, ಸುಮ್ಮನೆ ಇರೋ, ನೀನು ಯಾಕೋ ಈ ಥರ ಯೋಚನೆ ಮಾಡ್ತೀಯಾ, ಆ ವಿಡಿಯೋ ಮಾಡಿರೋನು ಯಾರು, ಅವ್ನು ಫಸ್ಟು ಅವ್ನ ಕೈಲಿ ಡಿಲೀಟ್ ಮಾಡಿಸ್ಬೇಕು ಆ ವಿಡಿಯೋನ ಅಂತೆಲ್ಲ ಮಾತಾಡ್ತಾ ಇರ್ತಾರೆ. ಆಗ ಇವತ್ತು ಹೋಗ್ಬೇಡ ಕೊಡೋ ಪೊಲೀಸ್ ಸ್ಟೇಷನ್ಗೆ, ನಾಳೆ ಹೋಗಿ ಕಾರ್ ಇಸ್ಕೊಂಬ, ಇವತ್ತೇನಾರು ಹೋದರೆ ಕುಡ್ದಿದ್ಯಾ ಅಂತ ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡ್ತಾರೆ ಪೊಲೀಸವರು, ಇವತ್ತು ಹೋಗ್ಬೇಡ ಅಂತ ಅವ್ರ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ. ಇಲ್ಲಿ ಕಾಗೆ ಸುಬ್ಬನು ಮೀನಾನು ಎದುರು ಬದ್ರಾಗ್ತಾರೆ. ಕಾಗೆ ಸುಬ್ಬ ಹೇಳ್ತಾನೆ, ಏನಕ್ಕ ಏನು ಚೆನ್ನಾಗಿದೆಯಾ ಅಂತ ಹೇಳ್ತಾರೆ. ಹೆಂಗೈತೆ ಎಲ್ಲ ಸಮಾಚಾರ ಅಂತ ಹೇಳ್ತಾನೆ. ಅದಕ್ಕೆ ಮೀನಾ, ಹೋಗೋ ಆ ಕಡೆ ಅಂತ ಹೇಳ್ತಾರೆ. ಏನು ನನಗೆ ಬುದ್ಧಿ ಹೇಳೋಕ್ಕೆ ಬರ್ತಿದ್ರಿ ಗಂಡ ಹೆಂಡ್ತಿ, ಈಗ ಊರೂರೇ ನೋಡ್ಕೊಂಡು ನಿಮ್ಮನ್ನ ಆಡ್ಕೊಂಡು ನಗೋ ಥರ ಆಯಿತು, ಇದೆಲ್ಲ ಬೇಕಿತ್ತ ನಿಮಗೆ, ನನಗೆ ಬುದ್ಧಿ ಹೇಳೋಕ್ಕೆ ಬರ್ತೀರಾ ನೀವು ಅಂತ ಎಲ್ಲ ಹೇಳ್ಬಿಟ್ಟು, ಹೋಗು ಗಂಡನ ಸೇವೆ ಮಾಡೋಗು ಅಂತ ಅಂದ್ಬಿಟ್ಟು ಕಾಗೆ ಸುಬ್ಬ ಅಲ್ಲಿಂದ ಹೊರಡ್ತಾನೆ. ಇನ್ನಿಲ್ಲಿ ಮೀನಾ ಹೂವು ಕೊಡೋಕ್ಕೆ ಅಂತ ಹೋಗ್ತಾರೆ. ಅಲ್ಲಿ ಅವ್ರ ಪರಿಚಯ ಇದ್ದವ್ರು ಹೇಳ್ತಾರೆ, ಏನಮ್ಮ ಮೀನಾ, ಹೂ ಥರ ಇದ್ದೆ, ಬಾಡೋಗ್ಬಿಟ್ಟಿದೆಯಲ್ಲ, ಹೋಗಲಿ ಬಿಡು, ನಿನಗೆ ನಾನು ಒಂದು ಔಷಧಿ ಹೇಳ್ತೀನಿ, ಅದು ನಾಟಿ ಔಷಧಿ, ಅದನ್ನು ನಿನ್ನ ಗಂಡನಿಗೆ ಜ್ಯೂಸಲ್ಲಿ ಹಾಕ್ಕೊಡು, ಅವ್ರಿಗೆ ಕುಡ್ತಾ ಅನ್ನೋ ಒಂದು ಗಾಳಿನೇ ಬರಲ್ಲ, ಅದು ಕಂಡ್ರೆ ಅವ್ರಿಗೆ ವಾಕಳಿಕೆ ಬರುತ್ತೆ, ಆ ಥರ ಇರುತ್ತೆ ಅದು ಅಂತ ಹೇಳ್ತಾರೆ. ಹೌದಾ ಅಕ್ಕ, ನನಗೂ ಕೊಡಿಸಿ, ಅದರಿಂದ ಏನು ಸೈಡ್ ಎಫೆಕ್ಟ್ ಆಗಲ್ವಾ ಅಂತ ಹೇಳ್ತಾರೆ. ಇಲ್ಲ ಕಣಮ್ಮ, ಏನು ಸೈಡ್ ಎಫೆಕ್ಟ್ ಆಗಲ್ಲ ಅಂತ ಹೇಳ್ತಾರೆ. ಮೀನಾ ಆ ಪುಡಿನ ಇಸ್ಕೊಂಡು ಮನೆಗೆ ಬಂದು ಆ ಪುಡಿಯಿಂದ ಜ್ಯೂಸ್ ಮಾಡೋಕ್ಕೆ ಅಂತ ಸ್ಟಾರ್ಟ್ ಮಾಡ್ತಾರೆ. ಜ್ಯೂಸ್ ಮಾಡಿ ಎಲ್ಲ ರೆಡಿ ಮಾಡಿ ಇಡ್ತಾರೆ. ಅಷ್ಟೊತ್ತಿಗೆ ರಂಗನಾಥ್ ಅವರು ಫೋನ್ ಮಾಡಿ, ಮೀನಾ ಒಂದು ಸ್ವಲ್ಪ ಈಚೆ ಕಡೆ ಬಾರಮ್ಮ ಅಂತ ಕರೀತಾರೆ. ಕರೆದ್ಬಿಟ್ಟು, ನನ್ನ ಫ್ರೆಂಡ್ ಈಗ ಮದುವೆ ಅಡ್ವಾನ್ಸ್ ಕೊಟ್ಟೋಗಿದ್ದಾರೆ, ಹೂವಿನ ಹಾರಕ್ಕೆ ತೊಗೊಳಮ್ಮ ಅಂತ ಕೊಡ್ತಾರೆ. ರಂಗನಾಥ್ ಅವರು ಸೂರ್ಯನ ಬಗ್ಗೆನೂ ವಿಚಾರಿಸಿದ್ದಾನೆ, ಏನು ಬೇಜಾರಲ್ಲಿದ್ದಾನೆ ನಮ್ಮ, ಏನು ಮಾಡ್ತಿದ್ದಾನಮ್ಮ ಅಂತ ಎಲ್ಲ ಕೇಳ್ತಾರೆ. ಆಗ ಮೀನವ್ರು ಹೇಳ್ತಾರೆ, ಅವ್ರಿಗೆ ಯಾರು ಬೈದಿದ್ರು ಏನೂ ಬೇಜಾರಾಗ್ತಿರ್ಲಿಲ್ಲ ಮಾವ, ಅದೇ ನೀವು ಬೈದ್ರಲ್ಲ ಅದೇ ಬೇಜಾರಾಗಿರೋದು ಅವ್ರಿಗೆ ಅಂತ ಹೇಳ್ತಾರೆ. ಅಲ್ಲೇ ನಿಂತ್ಕೊಂಡು ಎಲ್ಲ ಕೇಳಿಸ್ಕೊತಾ ಇರ್ತಾನೆ ಸೂರ್ಯ. ಆಗ ಮೀನಾ ಅಲ್ಲಿಂದ ಹೊರಡ್ತಾರೆ. ರಂಗನಾಥ್ ಅವರು ಸೂರ್ಯನ ಎದುರು ಬದ್ರ ಆಗ್ತಾರೆ. ಆದರೂ ರಂಗನಾಥ್ ಅವರು ಮಾತಾಡ್ಸಲ್ಲ. ಸೂರ್ಯ ಅಪ್ಪ ಅಂತ ಹೇಳಿದ್ರು ರಂಗನಾಥ್ ಅವರು ಅವ್ರ ಕಡೆನೂ ಸೂರ್ಯನ ಕಡೆನೂ ನೋಡ್ದಿರಂಗೆ ಹೊರಟ್ಬಿಡ್ತಾರೆ. ಇನ್ನು ಶಾಂತಿ ಅಡುಗೆ ಮನೆಗೆ ಬಂದ್ಬಿಟ್ಟು, ಏನು ಜ್ಯೂಸ್ ಮಾಡಿದ್ದಾಳೆ, ಏನು ಸಮಾಚಾರ ಅಂತ ಅಂದ್ಬಿಟ್ಟು, ಗಂಡಂಗೆ ಮಾಡಿರಬೇಕು, ಅವ್ನಿಗೇಂತು ಮಾಡಬೇಕು, ಅವನೊಬ್ಬ ಕುಡ್ಕ, ಅವ್ನು ಕುಡಿಯೋ ಬ್ರ್ಯಾಂಡೇ ಬೇರೆ, ಅವನಿಗೆ ಜ್ಯೂಸ್ ಕೊಟ್ಟರೆ ಅದೆಲ್ಲ ಆಗುತ್ತಾ ಅಂದ್ಬಿಟ್ಟು ಅವರೇ ಮದ್ದಾಕಿರೋ ಜ್ಯೂಸನ್ನ ಕುಡಿದ್ಬಿಡ್ತಾರೆ. ಇಲ್ಲಿ ರೂಮ್ಗೆ ಮೀನಾ ಅವರು ರಂಗನಾಥ್ ಅವ್ರು ಕೊಟ್ಟಿರೋ ಆರ್ಡ್ರ್ ಕಾಸನ್ನ ಎತ್ತಿಕಕ್ಕೆ ಅಂತ ಬರ್ತಾರೆ. ಅದೇ ಟೈಮ್ಗೆ ಸೂರ್ಯ ಅವರು ಬಂದು ಕೇಳ್ತಾರೆ, ಅಪ್ಪ ಏನಾದರೂ ನನ್ನ ಬಗ್ಗೆ ಹೇಳ್ತಾನಮ್ಮ, ಅಪ್ಪ ಇನ್ನೂ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ನಮ್ಮ ಅಂತ ಕೇಳ್ತಾರೆ. ಆಗ ಮೀನಾ ಅವರು, ಮಾವ ನಿಮಗೆ ಜ್ಯೂಸ್ ಕೊಡೋಕ್ಕೆ ಹೇಳಿದ್ದಾರೆ, ಕುಡಿದು ಆರೋಗ್ಯ ಹಾಳು ಮಾಡ್ಕೊಂಡಿದ್ದೀರಲ್ಲ, ಅದಕ್ಕೆ ಜ್ಯೂಸ್ ಮಾಡ್ಕೊಂಡು ಕೊಡಮ್ಮ ಅಂತ ಹೇಳಿದ್ದಾರೆ, ಇಲ್ಲ ಇರಿ ಜ್ಯೂಸ್ ತರ್ತೀನಿ ಅಂತ ಹೋಗ್ತಾರೆ. ಇನ್ನಿಲ್ಲಿ ಶಾಂತಿ ಅವರು ಮೀನಾ ಮಾಡಿಟ್ಟಿರೋ ಜ್ಯೂಸು ಸೂರ್ಯನಿಗೋಸ್ಕರ ಅಂತ ಗೊತ್ತಿಲ್ಲದೆ, ಅದರಲ್ಲಿ ಪೌಡ್ರ್ ಹಾಕಿದೆ ಅಂತ ಗೊತ್ತಿಲ್ಲದೆ ಕುಡಿದ್ಬಿಟ್ಟು ನಿಂತಿರ್ತಾರೆ. ಅದನ್ನು ನೋಡಿದ ಮೀನಾ ಫುಲ್ ಗಾಬರಿಯಾಗಿ, ಅಯ್ಯೋ ಅತ್ತೆ ಕುಡಿದ್ಬಿಟ್ಟಿದ್ದಾರೆ, ಅವ್ರಿಗೆ ಹೇಳಲ್ಲ ಬೇಡವಾ, ಅವ್ರಿಗೇನು ಹೇಳಿದ್ರು ಅವರು ಕೇಳ್ತಿಲ್ವಲ್ಲ ಅಂತ ಅಂದ್ಬಿಟ್ಟು ಫಸ್ಟು ಅವ್ರಿಗೆ ಫೋನ್ ಮಾಡಿ ಕೇಳ್ತೀನಿ, ಇದರಿಂದ ಏನಾರು ಸೈಡ್ ಎಫೆಕ್ಟ್ ಆಗುತ್ತಾ ಅಂತ ಅವ್ರಿಗೆ ಫೋನ್ ಮಾಡ್ತಾರೆ. ಅವರು ಫೋನ್ ಎತ್ತಲ್ಲ. ಅದಕ್ಕೆ ಅವರೇ ಮೀನಾನೇ ಹೊರಡ್ತಾರೆ, ಹೋಗಿ ಅವ್ರ ಹತ್ರನೇ ಹೋಗಿ ಕೇಳ್ಕೊಂಬರೋಣ ಅಂತ ಅವರು ಹೊರಡ್ತಾರೆ. ಮೀನನಿಗೆ ಇಲ್ಲಿ ಸೂರ್ಯನ ಫ್ರೆಂಡ್ ಸಿಗ್ತಾರೆ. ಅವರು ಗಾಡಿಗೆ ಅಡ್ಡ ಬರ್ತಾರೆ ಅಂತ ಮೀನಾ ಬೈತಾರೆ, ನೀವು ಕುಡ್ದಿದ್ದೀರಾ, ನೀವು ಗಾಡಿಗೆ ಅಡ್ಡ ಬರ್ತಿದ್ದೀರಲ್ಲ, ನೀವೆಲ್ಲ ಒಂದೇ ಬ್ಯಾಚ್ ಅಲ್ವಾ, ನೀವಾದರೂ ಅವ್ರಿಗೆ ಬುದ್ಧಿ ಹೇಳೋದಲ್ವಾ ಅಂತ ಮೀನಾ ಬೈತಾರೆ. ಆಗ ಸೂರ್ಯನ ಫ್ರೆಂಡ್ ಹೇಳ್ತಾರೆ, ಏನಕ್ಕ ನೀವೇ ಈ ಥರ ಅವ್ರನ್ನ ನಂಬಲ್ಲ, 1 ವರ್ಷ ಆಯಿತು ಮದುವೆ ಆಗಿ, ಇನ್ನೂ ನಿಮಗೆ ಸೂರ್ಯನ ಬಗ್ಗೆ ಗೊತ್ತಿಲ್ವಾ, ಇದ್ರೊಳಗಡೆ ಏನೋ ಸಂಚಿದೆ, ಫಸ್ಟ್ ಅದನ್ನು ಕಂಡಿಡೀರಿ ನೀವು. ಸೂರ್ಯ ನೀವು ಕೊಡಿಸಿರೋ ಕಾರ್ನ ದೇವ್ರ ಥರ ಪೂಜಿಸ್ತಿದ್ದಾನೆ, ಅದನ್ನು ಅಪವಿತ್ರ ಮಾಡಲ್ಲ ಅಂತ ಹೇಳ್ತಾರೆ. ಇನ್ನಿಲ್ಲಿ ಶಾಂತಿ ಕುತ್ಕೊಂಡಿರ್ತಾರೆ. ಆಗ ಸೂರ್ಯ ಬಂದ್ಬಿಟ್ಟು ಮೀನಾ ಅಂತ ಕಿರ್ಚ್ತಾ ಇರ್ತಾರೆ. ಆಗ ಶಾಂತಿ ಇದ್ದವ್ರು ಹೇಳ್ತಾರೆ, ಮೀನಾ ಟ್ರಂಪ್ ಫೋನ್ ಮಾಡಿದ್ರು ಚೆಂಡು ಹೂದು ಆರ್ಡ್ರ್ ಬೇಕು ಅಂತ, ಅದಕ್ಕೆ ಕೊಡೋಕ್ಕೊಂದು ಹೋಗಿದ್ದಾಳೆ ಅಂತ ಹೇಳ್ತಾರೆ. ಆಗ ಸೂರ್ಯ ಅಲ್ಲಿಂದ ಹೊರಡ್ತಾರೆ.
ಇಲ್ಲಿ ಶಾಂತಿ ಅವ್ರಿಗೆ ಹೊಟ್ಟೆ ನೋವು, ಎದೆ ಉರಿ, ಸುಸ್ತು ಎಲ್ಲ ಆಗ್ತಾ ಇರುತ್ತೆ. ಅದೇ ಟೈಮು ಶಾಂತಿ ಫ್ರೆಂಡು ಕಸ್ತೂರಿ ಅವರು ಬರ್ತಾರೆ. ಅವ್ರು ಬಂದು ಹೇಳ್ತಾರೆ, ನಿಮ್ಮ ಮನೇದು ನಡೆಯೋದೆಲ್ಲ ಒಂದು ಯೂಟ್ಯೂಬ್ ಚಾನಲ್ ಮಾಡಿ ಹಾಕಿದ್ರೆ ಒಳ್ಳೆ ದುಡ್ಡು ಬರುತ್ತೆ ಕಣೆ ಅಂತ ಹೇಳ್ತಾ ಇರ್ತಾರೆ. ಸುಮ್ಮನೆ ಇರೇ ನೀನು ಬೇರೆ ಅಂತ ಶಾಂತಿ ಹೇಳ್ತಾ ಇರ್ತಾರೆ. ಯಾಕೋ ಹೊಟ್ಟೆ ನೋವ್ತಿದೆ ಕಣೆ, ಏನೇ ಆಯಿತು ಅಂತ ಶಾಂತಿ ಅವ್ರು ಕೇಳಿದ್ರು. ಗೊತ್ತಿಲ್ಲ ಕಣೆ, ಏನೋ ಹೊಟ್ಟೆ ನೋವ್ತೈತೆ, ಆಗ್ತಿಲ್ಲ ಅಂತ ಶಾಂತಿ ಅವರು ವಾಶ್ರೂಮ್ಗೆ ಹೋಗೋದು ಬರೋದು ಮಾಡ್ತಾ ಇರ್ತಾರೆ. ಅದೇ ಟೈಮ್ಗೆ ಕರೆಕ್ಟಾಗಿ ಮನೋಜ ಮತ್ತು ರೋಹಿಣಿ ಬರ್ತಾರೆ. ಮನೋಜ್ ಕೇಳ್ತಾರೆ, ಏನಾಯ್ತಮ್ಮ ಅಂತ. ಏನಿಲ್ಲ, ಸುಮ್ಮನೆ ಇರೋ ನೀನೊಳ್ಳೆ ಅಂತ ಅಂದ್ಬಿಟ್ಟು ಮತ್ತೆ ವಾಶ್ರೂಮ್ಗೆ ಓಡ್ತಾರೆ. ಆಗ ಮನೋಜ್ ಅವರು ಕಸ್ತೂರಿ ಅವ್ರನ್ನ ಕೇಳ್ತಾರೆ, ಏನಾಯ್ತು ಆಂಟಿ ಅಮ್ಮನಿಗೆ ಅಂತ. ಗೊತ್ತಿಲ್ಲ ಕಣೋ, ಈಗ ನಡೀತಾ ಐತೆ, ಗೊತ್ತಾಗಬೇಕು ಈಗ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ರಂಗನಾಥ್ ಅವರು ಬರ್ತಾರೆ. ರಂಗನಾಥ್ ಅವರು, ಶಾಂತಿ ಏನೇ ಆಯಿತು, ಆಗ್ತಿಲ್ಲ ಕಣ್ರಿ, ಆಗ್ತಿಲ್ಲ ಅಂತ ಹೇಳ್ತಾರೆ. ಶಾಂತಿ ಅವರು, ಏನಾಯ್ತೆ ಅಂತ ಅವರು ಗಾಬರಿ ಆಗ್ತಾರೆ. ಇನ್ನು ಶಾಂತಿ ಅವರು ವಾಶ್ರೂಮಿಂದ ಬಂದು ತಲೆ ಸುತ್ತಿ ಬಿದ್ದುಬಿಡ್ತಾರೆ. ಅಲ್ಲೇ ಅವ್ರನ್ನ ಕರ್ಕೊಂಡೋಗಿ ಮಂಚದ ಮೇಲೆ ಕುಂಡಿಸಿ ಅವ್ರಿಗೆ ರೆಸ್ಟ್ ಮಾಡಿ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅಂತ ಮಾತಾಡ್ತಾ ಇರ್ತಾರೆ. ಇಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಅದೇ ಟೈಮ್ಗೆ ಸೂರ್ಯ ಹೇಳ್ತಾರೆ, ಎಲ್ಲೂ ಕರ್ಕೊಂಡು ಹೋಗೋದು ಬೇಡ, ಮನೇಲೇ ಇರಲಿ ಅಂತ. ಆಗ ರೋಹಿಣಿ ಅವರು, ಯಾಕೆ ಅತ್ತೆನ ಈ ಸ್ಥಿತಿಲೇ ಇಲ್ಲೇ ಇಡೋಕ್ಕಾಗುತ್ತಾ ಅಂತ ಹೇಳ್ತಾರೆ. ಹಂಗಲ್ಲ ಪೌಡ್ರಮ್ಮ, ಟ್ರಾಫಿಕ್ಕು, ಕರ್ಕೊಂಡು ಹೋಗೋಕ್ಕಾಗಲ್ಲ ಈಗ ಅಂತ ಹೇಳ್ತಾರೆ. ನಂಗೆ ಗೊತ್ತಿರೋ ಡಾಕ್ಟ್ರ್ ಒಬ್ರು ಇದ್ದಾರೆ, ಅವ್ರನ್ನ ಮನೆಗೆ ಕರ್ಕೊಂಬರ್ತೀನಿ ಅಂತ ಹೇಳ್ತಾರೆ. ಇನ್ನು ಶಾಂತಿನ ಎಲ್ಲ ನೋಡ್ಕೊತಾ ಇರ್ತಾರೆ. ಇವತ್ತಿನ ಆಸೆ ಸಂಚಿಕೆ ಇಲ್ಲೇ ಮುಕ್ತಾಯ ಆಗುತ್ತೆ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್, ಹ್ಯಾವ್ ಎ ನೈಸ್ ಡೇ.